ಚುನಾವಣೆಯಲ್ಲಿ ನಮ್ಮ ನಾಯಕರಾದ ಎನ್ ಚೆಲುವರಾಯಸ್ವಾಮಿಯವರ ನೇತೃತ್ವದಲ್ಲಿ ನಾಗಮಂಗಲ ತಾಲೂಕಿನ ನಮ್ಮ ಪಕ್ಷದ ಎಲ್ಲ ಮುಖಂಡರು ಜೊತೆಗೆ ಏನು ಮನ್ಮೂಲ ಚುನಾವಣೆಗೆ ಪ್ರತಿನಿಧಿಗಳಾಗಿ ಆಯ್ಕೆಯಾದಂಥ ಎಲ್ಲರ ಮತದಾರರು ಅವರೆಲ್ಲರ ಒಗ್ಗಟ್ಟಿನ ಫಲವಾಗಿ ಈ ಬಾರಿ ಕಾಂಗ್ರೆಸ್ ಸರ್ಕಾರದ ಅನೇಕ 5 ಗ್ಯಾರಂಟಿ ಯೋಜನೆಗಳ ಫಲವಾಗಿ ರೈತರ ಕಲ್ಯಾಣಕ್ಕೋಸ್ಕರ ಸಿದ್ದರಾಮಯ್ಯ ಸರ್ಕಾರ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ನಾಯಕರಾದ ಚೆಲುವರಾಯಸ್ವಾಮಿಯವರ ನೇತೃತ್ವದಲ್ಲಿ ನಾಗಮಂಗಲ ತಾಲೂಕಿನಲ್ಲಿ ಸಾಮಾನ್ಯವಾಗಿ ಚುನಾವಣೆ ಅಂದರೆ ಬಹಳ ಪೈಪೋಟಿ ಇರ್ತಾಯಿತ್ತು. ಈ ಸಾರಿ ಏನು ಜನ ನಿರೀಕ್ಷೆ ಮಾಡಿದ್ವಿ ನಾವಿಬ್ಬರೂ ಕೂಡ ಭಾಳ ಅತ್ಯಂತ ಹೆಚ್ಚಿನ ಮತಗಳನ್ನು ಗೆಲ್ತೀವಿ ಅಂತ ಒಂದು ಆಶಾಭಾವನೆ ಇತ್ತು. ಅದೇ ರೀತಿ ಮತದಾರರು ನಾವು ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ವಿ, ಯಾವ ರೀತಿಯ ಫಲಿತಾಂಶ ಮತ್ತು ಅತ್ಯಂತ ಹೆಚ್ಚಿನ ಲೀಡನ್ನು ನಾವು ಪಡ್ಕೊಳ್ತೀವಿ ಅಂತ ನಾವು ಅಂದ್ಕೊಂಡಿದ್ವಿ. ಮಾನ್ಯ ಮತದಾರ ಬಂಧುಗಳು ಅದೇ ರೀತಿ ನಮಗೆ ಲೀಡ್ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಮತ್ತು ಲಕ್ಷ್ಮೀನವರು ಸಲ್ಲಿಸಿ ಮುಂದಿನ ದಿವಸಗಳಲ್ಲಿ ಮನ್ಮೂಲ್ ಏನು ರೈತರ ಸಹಕಾರ ಸಂಘ ಇದೆ ಅದರ ಉನ್ನತಿಗಾಗಿ, ರೈತರ ಉನ್ನತಿಗಾಗಿ ಮತ್ತು ಎಲ್ಲ ಹಾಲು ಉತ್ಪಾದಕರ ಒಕ್ಕೂಟದ ಅನೇಕ ಕಲ್ಯಾಣ ಯೋಜನೆಗಳನ್ನ ನಾನು ಮತ್ತು ನಮ್ಮ ಲಕ್ಷ್ಮೀನಾರಾಯಣವರು ನಮ್ಮ ಚೆಲುವರಾಯಸ್ವಾಮಿಯವರ ನೇತೃತ್ವದಲ್ಲಿ ಮಾಡ್ತೀವಿ ಅಂತ ಹೇಳ್ತೀನಿ. ಸರ್, ಎಷ್ಟು ಅಂತ ನನಗೆ 175, ಲಕ್ಷ್ಮೀನಾರಾಯಣವ್ರಿಗೆ 134, ಬೇಕಾಗಿದ್ದು 116, ಸೊ 115 ಭಾಳ ದೊಡ್ಡ ಮತಗಳ ಏಟದಲ್ಲಿ ಗೆಲ್ಲಿಸಿದ್ದಾರೆ. ನಿಮ್ಮಿಂದ ಮುಂದೆ ಏನು ಎಕ್ಸ್ಪೆಕ್ಟ್ ಮಾಡಿ? ಇವರ ಜೊತೆಯಾಗಿ ಮಾನ್ಯ ಚೆಲುವರಾಯಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಎಲ್ಲೆಲ್ಲಿ ಸಂಘದ ಕಟ್ಟಡಗಳ ಅವಶ್ಯಕತೆ ಇದೆಯೋ ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತೀವಿ.